ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭೋದಯ. ನೋಡಿ ನಾವಿವತ್ತು ಒಂದು ಅಪಾರ್ಟ್ಮೆಂಟ್ ಫ್ಲ್ಯಾಟ್ ನೋಡೋಕ್ಕೆ ಬಂದ್ವಿ. ಸುಮಾರು 5 ವರ್ಷಗಳ ನಂತರ ನಮ್ಮದೇ ಒಂದು ಬೆಂಗಳೂರಿನಲ್ಲಿ ವಾಸ ಸುಮಾರು 10 ವರ್ಷಗಳ ನಂತರ ನಾವು ಲೀಸ್ ಮನೆ, ಬಾಡಿಗೆ ಮನೆ ಅಂತ ಇದ್ದು ಭೂಮಿ ತಗೋಬೇಕು ಅಂತ ಇದ್ವಿ. ಅದು ನಮಗೆ ತಿಂಗಳು ಸಂಬಳ ಮಾಡುವ ಮೂರ್ತಿಯವರಿಗೆ ನಮಗೆ ಅದು ನಮ್ಮ ಬಜೆಟ್ಗೆ ಆಗುವುದಿಲ್ಲ ಎಂದು EMI ಲೋನ್ ಮುಖಾಂತರ ನಾವು SBIಯಲ್ಲಿ ಲೋನ್ ಮುಖಾಂತರ ಈ ಫ್ಲ್ಯಾಟನ್ನು ಖರೀದಿ ಮಾಡಿದ್ದೇವೆ. ಇದು 2 BHK ಫ್ಲ್ಯಾಟು. ನಮ್ಮ ಬೆಂಗಳೂರಿನಲ್ಲಿ ಒಂದು ಸ್ವಂತ ಗೂಡು ಕಟ್ಟಿಕೊಳ್ಳಬೇಕಾದ್ರೆ ಎಷ್ಟು ಕಷ್ಟಪಡಬೇಕು. ಮಿಡಲ್ ಕ್ಲಾಸ್ ಜನ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲದೆ ಒಂದು ಝೀರೋಯಿಂದ ಬರೋದು ತುಂಬ ಕಷ್ಟ. ಸುಮಾರು 10 ವರ್ಷ ಬೇಕಾಯಿತು ನಾವು ಒಂದು ನಮ್ಮದೇ ಆದ ಒಂದು ಸ್ವಂತ ಕೂಡಿರೋದು. ಸೊ ಬಾಡಿಗೆ ಮನೆ, ರೆಂಟ್ ಮನೆ ಅಥವಾ ಬೋಗ್ಯದ ಮನೆ ಆಗಲಿ, ಲೀಸ್ ಮನೆ ಆಗಲಿ, ಯಾವುದೇ ಹೋದರೂ ಅದು ನಮ್ಮ ಮನೆ ಅನ್ನಿಸಿಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಮ್ಮದೇ ಒಂದು ಗೂಡು, ಏಕೆ ಈಗ ಎಲ್ಲರಿಗೂ ಒಂದು ಸ್ವಂತ ಇಂಡಿಪೆಂಡೆಂಟ್ ಮನೆ ಬೇಕು ಅಂದರೆ ಬೆಂಗಳೂರಿನಲ್ಲಿ ಸಾಧ್ಯವಿಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಫ್ಲ್ಯಾಟು ನಮ್ಮ ಬಜೆಟ್ ತಕ್ಕನಂಗೆ ನಾವು ಆಯ್ಕೆ ಮಾಡಿಕೊಂಡೆವು. ಸೊ ಇದು ಲೋನಿನಲ್ಲಿ EMI ಮೂಲಕ ಖರೀದಿ ಮಾಡಿರುವುದು. ನೋಡಿ, ಇದೇ ನಮ್ಮ ಫ್ಲ್ಯಾಟು. ಬಾಲ್ಕನಿ ಇದೆ. ನಮ್ಮ ಬಿಂದ್ಯ ಓಡಾಡ್ತಾ ಇದ್ದಾಳೆ. ರೆಡಿ ಆಗಿ ಸೊ ಇನ್ನು ಫೈನಲ್ ಮಾಡಬೇಕು. ಅದಕ್ಕೆ ಒಂದು ಸತಿ ಎಲ್ಲ ಪೂರ್ತಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ, ಇದು ನಮ್ಮ ಬೆಂಗಳೂರಿನಲ್ಲಿ ಇರೋದು. ಇಂಟೀರಿಯರ್ ಮಾಡಿಸ್ಬೇಕು, ಎಲ್ಲ ಮಾಡಬೇಕು. ನಮ್ಮ ಬೆಂಗಳೂರು ನಾವು ಹೊರ ಪ್ರದೇಶಕ್ಕೆ ಹೋಗಲು ನಮಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಬೆಂಗಳೂರಿನಲ್ಲಿ ನಾವು ನೋಡಿದಂಥ ಇದು ಒಂದು ಅಪಾರ್ಟ್ಮೆಂಟು, ಒಂದು ಪುಟ್ಟ ಫ್ಲ್ಯಾಟ್ ಅಂತ ಹೇಳ್ಬೋದು. ಸೊ ನಮ್ಮ 3 ಜನಕ್ಕೆ ಇದು ಓಕೆ, ಚೆನ್ನಾಗಿದೆ ಅನ್ನಿಸ್ತು. ಎಲ್ಲ ನೋಡ್ತಾ ಇದ್ದೀವಿ ಡೀಟೇಲಾಗಿ. ಮೂರ್ತಿಯವರು ಅಳತೆ ಮಾಡ್ತಾ ಇದ್ದಾರೆ. ಸೊ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಮತ್ತು ನನಗೆ ಬೇಕಾದಂಥ ಫೆಸಿಲಿಟಿ ಎಲ್ಲನೂ ಇದೆ. ಬಿಂದ್ಯಾಗೂ ಇದೆ. 3 ಜನಕ್ಕೂ ತುಂಬ ಇಷ್ಟ ಆದ್ರೇ ನಾವು ಖರೀದಿ ಮಾಡೋದು ಅಂತ ಡಿಸೈಡ್ ಮಾಡಿ ಬಂದು ನೋಡ್ತಾ ಇರೋದು. ಸೊ 3 ಜನಕ್ಕೂ ಓಕೆ ಆಯಿತು ಅಂದರೆ ನಾವು 3 ಜನನೇ ಪರ್ಮನೆಂಟ್ ಆಗಿರೋದು. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇವತ್ತು